ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಹಬ್ಬ ಸ್ಪೆಷಲಾಗಿ ನಿಮಗೆ ಕೋಕೋನಟ್ ಬರ್ಫಿ ಅಂದರೆ ಕೊಬ್ಬರಿ ಮಿಠಾಯಿ ಮಾಡೋದು ತೋರಿಸ್ಕೊಡ್ತೀನಿ. ಚಿಕ್ಕ ವಯಸ್ಸುಗಳೆಲ್ಲ ಪೆಟ್ಟಿ ಅಂಗಡಿಯಲ್ಲಿ ಗಾಜಿನ ಬಾಟ್ಲಲ್ಲಿ ಹಾಕಿರ್ತಾಯಿದ್ರು. ಇವಾಗಂತೂ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೂ ತೆಂಗಿನಕಾಯಿ ಜಾಸ್ತಿ ಇರೋವಾಗ ಈ ಥರ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೀವು ಮಾಡಿದ ಖುಷಿ ಇರುತ್ತೆ. ಇದು ಸಿಂಪಲಾಗಿ ಮಾಡೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಕಪ್ಪಲ್ತಲ್ಲಿ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಮೇಲೆ ಇರೋಂಥ ಬ್ಲ್ಯಾಕ್ ಸಿಪ್ಪೆ ಏನಿದೆ ಅದನ್ನು ತೆಗೆದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಟಿರೋದು. ಅದೇ ಕಪ್ಪಲ್ತೆಗೆ ಸುಮಾರು 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 5 ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ಹಾಲು ತೊಗೊಂಡಿದ್ದೀನಿ. ನೀವು ಹಸಿ ಹಾಲಾದರೂ ತೊಗೊಳ್ಳಿ, ಕಾಯಿಸಿರೋದಾದರೂ ತೊಗೊಳ್ಳಿ. ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ತುಪ್ಪ ಹಚ್ಚಿಟ್ಕೋಬೋದು. ನೋಡಿ, ಈ ಸೈಜ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾರ್ಮಲಾಗಿ ದೊಡ್ಡ ತೆಂಗಿನಕಾಯಿನೇ, ಜಸ್ಟ್ ಒಂದು 30 ರೂಪಾಯಿ 35 ರೂಪಾಯಿ ಬರುತ್ತಲ್ಲ, ಆ ಸೈಜ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿ, ತೆಂಗಿನಕಾಯಿನ ಈ ಥರ ಕಪ್ಪಿಗಿರೋಂಥ ಸಿಪ್ಪೆನ ತೆಗೆದು ಈ ಥರ ಕಟ್ ಮಾಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊತೀನಿ. ನಿಮ್ಮ ಮಿಕ್ಸಿಗಳಲ್ಲಿ ರಿವರ್ಸ್ ಬಟನ್ ಇದ್ದರೆ ಒಂದು 3 ಇಂದ 4 ಸರಿ ಮಾಡಿ, ಆವಾಗ ಅದೇ ತುರಿದಿರೋ ಥರ ಬರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಜಸ್ಟ್ ಒಂದೇ ಒಂದು ನಿಮಿಷ ಮಾತ್ರ ಪುಡಿ ಮಾಡ್ಕೊಳ್ಳಿ. ಸೊ ಬಿಟ್ಟು ಆಫ್ ಮಾಡಿ ಆನ್ ಮಾಡಿ, ಆವಾಗ ಅದು ತುರಿದಿರೋ ಥರನೇ ಬರುತ್ತೆ. ನೋಡಿ, ಇದನ್ನು ನಾನು ನಿಮಗೆ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. ಸೊ ಯಾವ ಕಪ್ಪಲ್ಲಿ ಮಾಡ್ತೀರೋ ಅದೇ ಕಪ್ಪಲ್ಲಿ ಎಲ್ಲನೂ ತೊಗೋಬೇಕು. ಈಗ ಒಂದು ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊಂಡು ಒಂದು 3 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಒಂದು 3 ನಿಮಿಷವರೆಗೂ ಫ್ರೈ ಮಾಡಿ. ತೆಂಗಿನಕಾಯಿ ಘಮ ಬರುತ್ತೆ ಮತ್ತು ಸ್ವಲ್ಪ ಡ್ರೈ ಆಗೋ ಥರನೂ ಇರುತ್ತೆ. ಅಂಥ ಟೈಮಲ್ಲಿ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಹಾಲು ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟು ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಬೇಕಂದರೆ ಅರ್ಧ ಕಪ್ ಕೂಡ ಹಾಕ್ಕೊಬೋದು, ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಸಕ್ಕರೆ ಎಲ್ಲ ಕರಗಿ ಎಲ್ಲ ಒಂಥರ ಗಟ್ಟಿಯಾಗೋ ಮೂಮೆಂಟಿಗೆ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಗಟ್ಟಿಯಾಗೋ ಮೂಮೆಂಟ್ ಬಂದಿದೆ. ಮತ್ತು ನಿಮ್ಗೆ ಏನಾದರೂ ಹಾಲು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಹಾಲು ಹಾಕಿದ್ರೆ ಒಂದು ಸಾಫ್ಟ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಕುಟ್ಟಿರೋಂಥನೇ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕುಟ್ಟಿ ಏಲಕ್ಕಿ ಹಾಕಿದ್ರೆ ನಿಮಗೆ ಆ ಘಮ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿಯಲ್ಲಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಕೊನೆಯಲ್ಲಿ ನೀವು ಅದು ಪಾತ್ರೆಯಿಂದ, ಅಂದರೆ ನಾವು ಮಿಕ್ಸ್ ಮಾಡ್ತಾ ಇರ್ತೀರಲ್ಲ, ಅದು ಚೆನ್ನಾಗಿ ಗಟ್ಟಿಯಾಗೋ ಮೂಮೆಂಟಿಗೆ ಬಂದರೆ ಮಾತ್ರ ನೀವು ಪ್ಲೇಟಿಗೆ ಹಾಕ್ಕೋಬೇಕು. ತೆಳ್ಳಗಿರೋವಾಗೇ ಹಾಕೋಕ್ಕೆ ಹೋಗಬೇಡಿ. ಇವಾಗ ಆ ಪ್ಲೇಟಿಗೆ ಹಾಕಿದ ಮೇಲೆ ಇದನ್ನು ನೋಡಿ, ಈ ಥರ ನಾನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸಮ ಮಾಡ್ಕೊತೀನಿ. ನಿಮಗೆ ದಪ್ಪ ಬೇಕಂದರೆ ದಪ್ಪಕ್ಕೆ ಕೂಡ ಮಾಡ್ಕೊಬೋದು, ತೆಳ್ಳಗೆ ಕೂಡ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಗೋಡಂಬಿ, ಬಾದಾಮಿ, ಪಿಸ್ತಾ. ಇಲ್ಲಿ ನಾನು ಬಾದಾಮಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ಡ್ರೈ ಫ್ರೂಟ್ ಕೂಡ ಯೂಸ್ ಮಾಡಲ್ಲ, ಹಾಗೆ ಕೂಡ ಮಾಡ್ತಾರೆ. ಇದೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನೀವು ನೈಟ್ ಮಾಡಿ ಬೆಳಗ್ಗೆ ಕಟ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದ್ರೂ ಇದು ಸುಮಾರು 10 ರಿಂದ 15 ನಿಮಿಷದಲ್ಲಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಬಿಸಿ ಇರೋವಾಗೇ ನಾನು ಈ ಥರ ಮೇಲ್ಮೇಲೆ ಮಾರ್ಕ್ ಮಾಡ್ಕೊತೀನಿ, ಯಾಕಂದರೆ ಆರಿದ ಮೇಲೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೆ ಇದನ್ನು 3 ರಿಂದ 4 ಅವರ್ ಸೆಟ್ ಆಗುತ್ತೆ. ಅದಕ್ಕಂದ್ಬಿಟ್ಟು ನೀವು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗ್ಬೇಡಿ. ಹಾಗೆ ಫ್ಯಾನ್ ಮುಂದೆ ಇಡಿಲ್ಲ, ಹಾಗೆ ಬಿಟ್ಬಿಡಿ. ಸೊ ಒಂದು 5 ರಿಂದ 6 ಅವರ್ ಬಿಟ್ರೆ ಸಾಕಿದು. ನೋಡಿ, ಇವಾಗ ಚೆನ್ನಾಗಿ ಆರಿದ ಮೇಲೆ ಈ ಥರ ಕಟ್ ಮಾಡೋದು ನೋಡೋಣ. ಆಲ್ರೆಡಿ ನಾನು ಒಂದು 2 ಪೀಸು ಎತ್ಕೊಂಡು ಟೇಸ್ಟ್ ಮಾಡಿಬಿಟ್ಟಿದ್ದೀರಿ ಯಾವ ರೀತಿ ಇದೆ ಅಂತ. ಸೊ ಇವಾಗ ನೋಡಿ, ಇದು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಬರ್ಫಿನ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆದಾಗ ತೆಂಗಿನಕಾಯಿ ಜಾಸ್ತಿ ಆಗುತ್ತಲ್ಲ, ಸೊ ಕಟ್ ಮಾಡಿರೋಂಥ ತೆಂಗಿನಕಾಯಿ ಏನು ಮಾಡೋದು ಅಂತ ಯೋಚನೆ ಮಾಡೋ ಬದಲು ಈ ಥರ ಬರ್ಫಿ ಮಾಡ್ಬೋದು. ಇಲ್ಲಾಂದರೆ ಹಬ್ಬದ ಟೈಮಲ್ಲಿ ಕೂಡ ಈ ಥರ ಮಾಡ್ಬೋದು. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದಾಗ ಕೂಡ ಈ ಥರ ಸಿಂಪಲ್ ಸ್ವೀಟ್ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಖಂಡಿತ ಇವತ್ತಿನ ರೆಸಿಪಿ ಕೊಬ್ಬರಿ ಬರ್ಫಿ ಈ ಹಬ್ಬ ಸ್ಪೆಷಲಾಗಿ ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.